ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಎನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 939 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 19 ಮತ್ತು 20ನೇ ಆಗಸ್ಟ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಆಂಧ್ರ ಪ್ರದೇಶದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಇತ್ತೀಚೆಗೆ ಪತ್ತೆಯಾದ ಸಂಸ್ಕೃತ ಶಾಸನವು ಯಾವ ಅವಧಿಗೆ ಸೇರಿದೆ? The Sanskrit inscription discovered recently at Sri Venugopala Swami Temple in Andhra Pradesh belongs to which period ಅಂತ ಪ್ರಶ್ನೆ ಇದೆ. ಅಂದರೆ ಆಂಧ್ರ ಪ್ರದೇಶದ ಒಂದು ದೇವಸ್ಥಾನ, ಅದನ್ನು ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹೇಳ್ತೇವೆ. ಸೊ ಈ ಒಂದು ದೇವಸ್ಥಾನದಲ್ಲಿ ಈಗ ಒಂದು ಇನ್ಸ್ಕ್ರಿಪ್ಷನ್ ಅಥವಾ ಒಂದು ಶಾಸನ ಸಿಕ್ಕಿರುತ್ತೆ. ಆ ಶಾಸನ ಯಾವ ರಾಜವಂಶಕ್ಕೆ ಸೇರಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಆರಂಭಿಕ ವಿಜಯನಗರ ಕಾಲ ಅಥವಾ ಅರ್ಲಿ ವಿಜಯನಗರ ಪೀರಿಯಡ್ಗೆ ಸೇರಿರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ ಆಗಿರುತ್ತೆ. ಸೊ ಇದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇನ್ಸ್ಕ್ರಿಪ್ಷನ್ ಡೇಟಿಂಗ್ ಬ್ಯಾಕ್ ಟು ವಿಜಯನಗರ ಪೀರಿಯಡ್ ಡಿಸ್ಕವರ್ಡ್, ಅಂದರೆ ವಿಜಯನಗರ ಕಾಲದ ಶಾಸನ ಈಗ ಆಂಧ್ರ ಪ್ರದೇಶದ ಒಂದು ದೇವಸ್ಥಾನದಲ್ಲಿ ಪತ್ತೆ ಆಗಿರುತ್ತೆ. ಆ ದೇವಸ್ಥಾನವನ್ನು ನಾವು ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹೇಳ್ತೇವೆ. ಸೊ ಇದು ಇರ್ತಕ್ಕಂಥದ್ದು ಮೆರೆಡ್ಡಿಪಳ್ಳಿ ಅಂತಕ್ಕಂಥ ಒಂದು ಊರು. ಆ ಊರು ಇರ್ತಕ್ಕಂಥದ್ದು ಶ್ರೀ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್, ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಮೆರೆಡ್ಡಿಪಳ್ಳಿ ಅಂತಕ್ಕಂಥ ಊರಿನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಟೆಂಪಲ್. ಆ ಒಂದು ಟೆಂಪಲ್ ನಲ್ಲಿ ಸಾಂಸ್ಕ್ರಿಟ್ ಇನ್ಸ್ಕ್ರಿಪ್ಷನ್ ಸಿಕ್ಕಿರುತ್ತೆ, ಅಂದ್ರೆ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ಒಂದು ಶಾಸನ ಸಿಕ್ಕಿರುತ್ತೆ. ಈ ಒಂದು ಶಾಸನ ಅರ್ಲಿ ವಿಜಯನಗರ ಪೀರಿಯಡ್, ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಅವಧಿಗೆ ಸಂಬಂಧಪಟ್ಟಿರುತ್ತೆ. ಅಂದ್ರೆ 14th ಸೆಂಚುರಿ, 14ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಶಾಸನವು ಆಂಧ್ರ ಪ್ರದೇಶದಲ್ಲಿ ಸಿಕ್ಕಿರುತ್ತೆ. ಸೊ ಎಕ್ಸಾಕ್ಟ್ಲಿ ಆ ಒಂದು ಟೆಂಪಲ್ ಅಲ್ಲಿ ಎಲ್ಲಿರುತ್ತೆ ಈ ಒಂದು ಶಾಸನ ಅಂತ ನಾವು ನೋಡೋದಾದ್ರೆ ಒಂದು ಪಿಲ್ಲರ್ ಇರುತ್ತೆ. ಸೊ ದೇವಸ್ಥಾನದಲ್ಲಿರ್ತಕ್ಕಂಥ ಒಂದು ಕಂಬ, ಆ ಒಂದು ಕಂಬ ಎಲ್ಲಿರುತ್ತೆ ಅಂದ್ರೆ ಮುಖಮಂಡಪಂ. ಸೊ ಮುಖಮಂಡಪಂನ ಒಂದು ಪಿಲ್ಲರ್ ನಲ್ಲಿ ಆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನ ಒಂದು ಪಿಲ್ಲರ್ ನ ಮುಖಮಂಟಪದ ಒಂದು ಕಂಬದ ಮೇಲೆ ಈ ಒಂದು ಶಾಸನವನ್ನ ಕೆತ್ತಲಾಗಿರುತ್ತೆ. ಸೊ ಶಾಸನದಲ್ಲಿ ಅಥವಾ ಆ ಒಂದು ಕಂಬದ ಮೇಲೆ ಏನಂತ ಬರೆದಿದ್ದಾರೆ ಅಂದ್ರೆ ಶ್ರೀ ಗೋಪಾಲ ಕೃಷ್ಣಯ ನಮಃ ಶ್ರೀ ಅಂತಕ್ಕಂಥ ಒಂದು ಉಲ್ಲೇಖವನ್ನ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಈಗ ಪತ್ತೆ ಆಗಿರುತ್ತೆ. ಸೊ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸ್ಕ್ರಿಪ್ಟ್ ಯಾವುದು ಅಥವಾ ಅಲ್ಲಿ ಬಳಸಿರ್ತಕ್ಕಂಥ ಲಿಪಿ ಯಾವುದು ಅಂತ ನಾವು ನೋಡೋದಾದ್ರೆ ನಂದಿ ನಗರಿ ಲಿಪಿಯಲ್ಲಿ ಬರೆದಿರ್ತಾರೆ. ಸೊ ದಿ ಸ್ಕ್ರಿಪ್ಟ್ ಈಸ್ ಕಾಲ್ಡ್ ಆಸ್ ನಂದಿ ನಗರಿ ಲಿಪಿ ಅಂತ ಹೇಳ್ತೇವೆ. ಕಾಮನ್ಲಿ ಯೂಸ್ಡ್ ಇನ್ ಸೌತ್ ಇಂಡಿಯಾ ಫಾರ್ ಸಾಂಸ್ಕ್ರಿಟ್ ಡ್ಯೂರಿಂಗ್ ಮೆಡಿವಲ್ ಟೈಮ್ಸ್. ಅಂದ್ರೆ ಈ ಒಂದು ನಂದಿ ನಗರಿ ಲಿಪಿ ಅಂತಕ್ಕಂಥದ್ದು ಅಲ್ಲಿ ಬಳಸಿರ್ತಕ್ಕಂಥ ಒಂದು ಲಿಪಿ ಆಗಿರುತ್ತೆ. ಈ ನಂದಿ ನಗರಿ ಲಿಪಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋದಾದ್ರೆ ಮಧ್ಯಕಾಲೀನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಸಂಸ್ಕೃತಕ್ಕೆ ಸಾಮಾನ್ಯವಾಗಿ ಬಳಸ್ತಾ ಇದ್ದಂತಹ ಒಂದು ಲಿಪಿ. ಆ ಲಿಪಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಂದಿ ನಗರಿ ಲಿಪಿ ಅಂತ ಹೇಳ್ತೇವೆ. ಈ ಒಂದು ಲಿಪಿಯಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕಂಬದ ಮೇಲೆ ಕೆತ್ತಲಾಗಿರ್ತಕ್ಕಂಥ ಬರವಣಿಗೆಗಳು ಅರ್ಲಿ ವಿಜಯನಗರ ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಓಕೆ, ಸೊ ಇದು ವಾಟ್ ಆರ್ ದಿ ಅಟ್ರಿಬ್ಯೂಟ್ಸ್, ಅಂದ್ರೆ ಈ ಒಂದು ಇನ್ಸ್ಕ್ರಿಪ್ಷನ್ ಏನ್ ಸಿಕ್ಕಿದೆ ಇದರ ಒಂದು ಅಟ್ರಿಬ್ಯೂಟ್ಸ್ ಅಥವಾ ಗುಣಲಕ್ಷಣಗಳು ಏನು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಇದು 1ನೇ ದೇವರಾಯ 1 or 2, 1ನೇ ಅಥವಾ 2ನೇ ದೇವರಾಯ ಆಫ್ ಸಂಗಮ ಡೈನಾಸ್ಟಿ, ಅಂದ್ರೆ ಸಂಗಮ ರಾಜವಂಶದ ದೇವರಾಯ 1 ಅಥವಾ 1ನೇ ಅಥವಾ 2ನೇ ದೇವರಾಯನ ಆಳ್ವಿಕೆಯ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸ್ಕ್ರಿಪ್ಷನ್ ಅಂತ ಈಗ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಸೊ ನಮ್ಗೆ ಗೊತ್ತು ಈ ಒಂದು ವಿಜಯನಗರ ಎಂಪೈರ್ ಅನ್ನ ಅಥವಾ ವಿಜಯನಗರ ಸಾಮ್ರಾಜ್ಯವನ್ನ ನಾವು ಸ್ಥೂಲವಾಗಿ ನೋಡಿದಾಗ ಸೊ ಪ್ರಾರಂಭವಾಗ್ತಕ್ಕಂಥದ್ದು ಸಂಗಮ ಡೈನಾಸ್ಟಿ. ಸೊ ಇಲ್ಲಿ ಹರಿಹರ 1 ಮತ್ತೆ ಬುಕ್ಕರಾಯ 1, ಸೊ ಇವರಿಂದ ಸ್ಥಾಪನೆ ಆಗುತ್ತೆ. ಅಂದ್ರೆ 1ನೇ ಬುಕ್ಕರಾಯ ಮತ್ತೆ 1ನೇ ಹರಿಹರರಿಂದ ಪ್ರಾರಂಭವಾಗುತ್ತೆ. ಅದಾದ್ಮೇಲೆ ಸಾಳುವ ಡೈನಾಸ್ಟಿ ಬರುತ್ತೆ, ಅದಾದ್ಮೇಲೆ ಟುಲುವಾ ಡೈನಾಸ್ಟಿ ಬರುತ್ತೆ, ಮತ್ತೆ ಅರಬೀಡು ಡೈನಾಸ್ಟಿ ಬರುತ್ತೆ. ಎಲ್ಲ ಡೈನಾಸ್ಟಿಗೆ ಸಂಬಂಧಪಟ್ಟಂತೆ ಆ ಕಿಂಗ್ಸ್ ಯಾರ್ಯಾರು ಇರ್ತಾರೆ ಅವರ ಅವಧಿ ಏನಿತ್ತು ಎಲ್ಲವನ್ನ ನಾವಿಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತೇವೆ. ಸೊ ಇದು ಪ್ರಾರಂಭವಾಗ್ತಕ್ಕಂಥದ್ದು ಸಂಗಮ ಡೈನಾಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಿಂಗ್ಡಮ್ ಅನ್ನ ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೇವೆ. ಸೊ ಈಗ ಸಂಗಮ ಡೈನಾಸ್ಟಿ ಬಗ್ಗೆ ನಾವು ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಇಸ್ ದಿ ಫೌಂಡಿಂಗ್ ಲೈನಿಯೇಜ್ ಆಫ್ ವಿಜಯನಗರ ಎಂಪೈರ್, ಅಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವಂಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಗಮ ರಾಜವಂಶ ಅಂತ ಹೇಳ್ತೇವೆ. ದಿಸ್ ಇಸ್ ಮೋಸ್ಟ್ ಫಾರ್ಮಿಡಬಲ್ ಅಂಡ್ ಕಲ್ಚರಲಿ ರಿಚ್ ಎಂಪೈರ್ ಆಗಿರುತ್ತೆ, ಅಂದ್ರೆ ಅತ್ಯಂತ
ಪ್ರಬಲವಾಗಿರ್ತಕ್ಕಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ಸಾಮ್ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಸಂಗಮ ರಾಜವಂಶರ ವಂಶರಿಂದ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವಂಶವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿದ್ಯಾರು? ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1336ನೇ CE ಸಮಯದಲ್ಲಿ ಬ್ರದರ್ಸ್ ಅಂದ್ರೆ ಇಬ್ಬರು ಸಹೋದರರು ಸ್ಥಾಪನೆ ಮಾಡ್ತಾರೆ. ಒಬ್ಬರನ್ನ ಹರಿಹರ ಒಂದನೇ ಹರಿಹರ ಅಂತ ಹೇಳ್ತವೆ, ಇನ್ನೊಬ್ಬರನ್ನ ಬುಕ್ಕಾರಾಯ ಅಥವಾ ಒಂದನೇ ಬುಕ್ಕಾರಾಯ ಅಂತ ಹೇಳ್ತವೆ. ಸೊ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಇದಾಗಿರುತ್ತೆ. ಸೊ ಅವರ ಲೈನಿಯೇಜ್ ಏನಿತ್ತು ಅಂದ್ರೆ ಈ ಸ್ಥಾಪನೆ ಮಾಡಿರ್ತಕ್ಕಂಥವರ ಅವರ ವಂಶ ಅಥವಾ ಅವರ ಲೈನಿಯೇಜ್ ಏನಿತ್ತು ಅಂತ ನಾವು ನೋಡೋದಾದ್ರೆ ಅವರನ್ನು ನಾವು ಸನ್ಸ್ ಆಫ್ ಭಾವನಾ ಸಂಗಮ ಅಂತ ಹೇಳ್ತೇವೆ. ಅಂದ್ರೆ ಭಾವನಾ ಸಂಗಮದ ಪುತ್ರರಾಗಿರ್ತಾರೆ. ಲಿಂಕ್ ಟು ಯಾದವ ಕ್ಲಾನ್ ಆಫ್ ಚಂದ್ರವಂಶ ಅಂದ್ರೆ ಚಂದ್ರವಂಶದ ಯಾದವ ಕುಲಕ್ಕೆ ಸಂಬಂಧಿಸಿರ್ತಾರೆ. ಸೊ ಯಾದವ ಕುಲಕ್ಕೆ ಸಂಬಂಧಿಸಿರ್ತಕ್ಕಂಥ ಚಂದ್ರವಂಶದಲ್ಲಿ ಜನಿಸಿರ್ತಕ್ಕಂಥ ಇಬ್ಬರು ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅವರ ಕ್ಯಾಪಿಟಲ್ ಸಿಟಿ ಅಥವಾ ಅವರ ರಾಜಧಾನಿಯನ್ನ ಇನಿಷಿಯಲಿ ಆನೆಗೊಂದಿಯಲ್ಲಿ ಅವರ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ. ಲೇಟರ್ ಅಂದರೆ ತದನಂತರ ಅದನ್ನು ವಿಜಯನಗರಕ್ಕೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಪ್ರಮುಖ ಆಡಳಿತಗಾರರು ಮತ್ತು ಅವರ ಪ್ರಮುಖ ಕೊಡುಗೆಗಳೇನು ಅಂತ ನಾವಿಲ್ಲಿ ನೋಡೋದಾದರೆ ಫಸ್ಟ್ ಒಂದನೇ ಹರಿಹರನಿಂದ ನಾವು ಸ್ಟಾರ್ಟ್ ಮಾಡೋದಾದರೆ 1333ರಿಂದ 1356ರವರೆಗೆ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರು ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಅಥವಾ ಇವರ ಗಮನಾರ್ಹ ಸಾಧನೆಗಳೇನು ಅಂತ ನಾವು ನೋಡೋದಾದರೆ ಫೋರ್ಟಿಫೈಡ್ ಬರಾಕುರ ಅಂದ್ರೆ ಬಾರ್ಕೂರವನ್ನು ಅವರು ಬಲಪಡಿಸ್ತಾರೆ. ಸೊ ಬಾರ್ಕೂರವನ್ನ ಅವರು ಬಲಪಡಿಸ್ತಾರೆ. ಅದಾದ್ಮೇಲೆ ರೆಕಗ್ನೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಅವರ ಒಂದು ಆಡಳಿತ ಉತ್ತಮವಾಗಿ ಪುನರ್ರಚಿಸಲಾಗಿರುತ್ತೆ. ಅಂದ್ರೆ ರೀಆರ್ಗನೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟ್ರಡ್ಯೂಸ್ ನಾಯಂಕರ ಸಿಸ್ಟಮ್ ಅಂದ್ರೆ ಇವರೊಂದು ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಆ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಯಂಕರ ವ್ಯವಸ್ಥೆ ಅಂತ ಹೇಳ್ತೇವೆ. ನಾಯಂಕರ ವ್ಯವಸ್ಥೆ ಅಂದ್ರೆ ಏನು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಾದ್ಮೇಲೆ ಬರ್ತಕ್ಕಂಥ ಇನ್ನೊಬ್ಬರು ಮೇಜರ್ ರೂಲರ್ ಅನ್ನು ನಾವು ಬುಕ್ಕಾರಾಯ ಅಥವಾ ಒಂದನೇ ಬುಕ್ಕಾರಾಯ ಅಂತ ಹೇಳ್ತೇವೆ. ಇವರು 1356ರಿಂದ 1377ರವರೆಗೆ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಇವರು ಎಕ್ಸ್ಪ್ಯಾಂಡೆಡ್ ಎಂಪೈರ್ ಟು ರಾಮೇಶ್ವರಂ ಅಂದ್ರೆ ತಮ್ಮ ಒಂದು ಸಾಮ್ರಾಜ್ಯವನ್ನ ರಾಮೇಶ್ವರಂ ವರೆಗೂ ಅವರು ವಿಸ್ತರಣೆ ಮಾಡ್ತಾರೆ. ಡಿಫೀಟೆಡ್ ಮದುರೈ ಸುಲ್ತಾನೇಟ್. ಸೊ ಮದುರೈ ಸುಲ್ತಾನರನ್ನ ಇವರು ಸೋಲಿಸ್ತಾರೆ. ಪ್ಯಾಟ್ರನೈಸಸ್ ಸ್ಕಾಲರ್ಸ್ ಲೈಕ್ ವಿದ್ಯಾರಣ್ಯ ಅಂಡ್ ಸಾಯನ ಅಂದ್ರೆ ಇವರು ವಿದ್ಯಾರಣ್ಯ ಮತ್ತು ಸಾಯಣರಂತಹ ವಿದ್ವಾಂಸರನ್ನ ಪೋಷಣೆ ಮಾಡಿರ್ತಕ್ಕಂಥ ಒಂದು ಕ್ರೆಡಿಟ್ ಕೂಡ ಈ ಒಂದು ಒಂದನೇ ಬುಕ್ಕರಾಯರವರಿಗೆ ಸಲ್ಲುತ್ತೆ. ಸೊ ಅದಾದ್ಮೇಲೆ ಹರಿಹರ 2 ಅಥವಾ ಎರಡನೇ ಹರಿಹರ ಅಂತ ಹೇಳ್ತೇವೆ. ಸೊ ಇವರು 1377ರಿಂದ 1406ರವರೆಗೆ ಆಳ್ವಿಕೆಯನ್ನ ಮಾಡಿರ್ತಾರೆ. ಇವರು ಕೋಸ್ಟಲ್ ಆಂಧ್ರ ಪ್ರದೇಶವನ್ನ ಕನ್ಕ್ವೈರ್ ಮಾಡ್ಕೊಳ್ತಾರೆ. ಗೋವಾ ಅಂಡ್ ದಾಬೋಲ್ ಪೋರ್ಟ್ಸ್ ಗಳನ್ನ ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಅಂದ್ರೆ ಕರಾವಳಿ ಆಂಧ್ರ ಪ್ರದೇಶ, ಗೋವಾ ಮತ್ತೆ ದಬೋಲ್ ಬಂದರುಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥ ರಾಜನಾಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ದೇವರಾಯ ಅಥವಾ ಒಂದನೇ ದೇವರಾಯ ಅಂತ ಹೇಳ್ತೇವೆ. ಸೊ ಇವರು 1406ರಿಂದ 1422ರವರೆಗೆ ಆಳ್ವಿಕೆಯನ್ನ ಮಾಡ್ತಾರೆ. ಇವರು ತಮ್ಮ ಮಿಲಿಟರಿಯನ್ನ ಅಂದ್ರೆ ತಮ್ಮ ಸೈನ್ಯವನ್ನ ಬಲಪಡಿಸಿರ್ತಕ್ಕಂಥ ರಾಜ್ಯನಾಗಿರ್ತಾನೆ. ಅದ್ರ ಜೊತೆಗೆ ಕಾಪರ್ ಪ್ಲೇಟ್ಸ್ ಅನ್ನ ಸ್ಯಾನ್ಸ್ಕ್ರಿಟ್ ಮತ್ತೆ ಕನ್ನಡ ಭಾಷೆಯಲ್ಲಿ ಅವರು ಇಶ್ಯೂ ಮಾಡ್ತಾರೆ. ಅಂದ್ರೆ ಸಂಸ್ಕೃತ ಮತ್ತು ಕನ್ನಡದಲ್ಲಿ ತಾಮ್ರ ಫಲಕಗಳನ್ನ ನೀಡಲಾಗಿರ್ತಕ್ಕಂಥ ಒಬ್ಬ ರಾಜನಾಗಿ ನಾವು ಒಂದನೇ ದೇವರಾಯನನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದೇವರಾಯ 2 ಅಥವಾ ಎರಡನೇ ದೇವರಾಯ ಅಂತ ಹೇಳ್ತೇವೆ. ಸೊ ಇವರು 1424ರಿಂದ 1446ರವರೆಗೆ ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಈ ಒಂದು ಸಮಯವನ್ನ ನಾವು ಗೋಲ್ಡನ್ ಏಜ್ ರೂಲರ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಸುವರ್ಣ ಯುಗದ ಆಡಳಿತಗಾರ ಅಂತ ನಾವು ಇವರನ್ನ ಕರೆಯಬಹುದಾಗಿರುತ್ತೆ. ಸೊ ಇವರು ಎಕ್ಸ್ಟೆಂಡೆಡ್ ಎಂಪೈರ್ ಫ್ರಮ್ ಒಡಿಶಾ ಟು ಮಲಬಾರ್ ಅಂದ್ರೆ ತಮ್ಮ ಒಂದು ಸಾಮ್ರಾಜ್ಯವನ್ನ ಒಡಿಶಾದಿಂದ ಮಲಬಾರ್ ವರೆಗೆ ಸಿಲೋನ್ ಟು ಗುಲ್ಬರ್ಗಾದಿಂದ ಸಿಲೋನ್ ಅಂದ್ರೆ ಆಗಿನ ಕಾಲದಲ್ಲಿ ಶ್ರೀಲಂಕಾವನ್ನ ಸಿಲೋನ್ ಅಂತ ಕರೀತಾ ಇದ್ರು. ಸೊ ಶ್ರೀಲಂಕಾದಿಂದ ಗುಲ್ಬರ್ಗದವರೆಗೆ ತಮ್ಮ ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಸೊ ಇದನ್ನು ನಾವು
ಸುವರ್ಣ ಯುಗದ ಆಡಳಿತಗಾರ ಅಂತ ನಾವು ಎರಡನೇ ದೇವರಾಯನನ್ನ ಕರೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವಿರೂಪಾಕ್ಷ ರಾಯ ಟು ಅಥವಾ ಎರಡನೇ ವಿರೂಪಾಕ್ಷ ರಾಯ ಅಂತ ಹೇಳ್ತೇವೆ. ಇವರು 1465ರಿಂದ 1485ರವರೆಗೆ ಆಳ್ವಿಕೆಯನ್ನ ಮಾಡಿರ್ತಾರೆ. ಸೊ ಇಸ್ ದ ಲಾಸ್ಟ್ ರೂಲರ್. ಇವರು ಈ ಒಂದು ಸಾಮ್ರಾಜ್ಯದ ಕೊನೆಯ ಆಡಳಿತಗಾರನಾಗಿರ್ತಾರೆ. ಸೊ ಡಿಕ್ಲೇನ್ ಬಿಗ್ಯಾನ್ ಡ್ಯೂ ಟು ಇಂಟರ್ನಲ್ ಸ್ಟ್ರೈಫ್ ಅಂಡ್ ಬಹಮನಿ ಇನ್ವೇಷನ್, ಅಂದ್ರೆ ಆಂತರಿಕ ಕಲಹ ಮತ್ತೆ ಬಹಮನಿಗಳ ಆಕ್ರಮಣದಿಂದ ಈ ಒಂದು ಸಂತತಿ ಅಂತಕ್ಕಂಥದ್ದು ಅವನತಿ ಹೊಂದಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇವರ ಅಡ್ಮಿನಿಸ್ಟ್ರೇಟಿವ್ ಇನೋವೇಷನ್ಸ್ ಅಂದ್ರೆ ಅವರು ಆಡಳಿತದಲ್ಲಿ ತಂದಿರತಕ್ಕಂಥ ನಾವೀನ್ಯತೆಗಳೇನು ಅಂತ ನಾವಿಲ್ಲಿ ಪರೀಕ್ಷೆ ಮಾಡೋದಾದ್ರೆ, ಸೊ ನಾಯಂಕರ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಇದನ್ನೇ ನಾನು ಮುಂಚೆ ಉಲ್ಲೇಖ ಮಾಡಿದ್ದೆ. ನಾಯಂಕರ ಸಿಸ್ಟಮ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಮಿಲಿಟರಿ ಆಫೀಸರ್ಸ್ ಅಪಾಯಿಂಟೆಡ್ ಆಸ್ ಲೋಕಲ್ ಗವರ್ನರ್ಸ್, ಅಂದ್ರೆ ಸ್ಥಳೀಯ ಗವರ್ನರ್ಗಳಾಗಿ ನೇಮಕಗೊಂಡಿರ್ತಕ್ಕಂಥ ಮಿಲಿಟರಿ ಅಧಿಕಾರಿಗಳು ಅಥವಾ ನಾಯಕರನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಯಂಕರ ಅಂತ ಹೇಳ್ತೇವೆ. ಸೊ ಈ ಒಂದು ನಾಯಂಕರ ಸಿಸ್ಟಮ್ ಅನ್ನ ಕೂಡ ಇವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಹಾಗಿದ್ರೆ ಅವರ ರೆವಿನ್ಯೂ ಡಿವಿಷನ್ಸ್ ಹೇಗಿತ್ತು ಅಂದ್ರೆ ಕಂದಾಯ ವಿಭಾಗಗಳು ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಕಂದಾಯ ವಿಭಾಗಗಳನ್ನ ಮಂಡಲಮ್ಸ್ ಅಂದ್ರೆ ಮಂಡಲಗಳು, ನಾಡೂಸ್ ಅಂದ್ರೆ ನಾಡುಗಳು, ಮತ್ತೆ ಸ್ಥಳಾಸ್ ಅಥವಾ ಸ್ಥಳಗಳು, ಮತ್ತೆ ಸೀಮಾಸ್ ಅಥವಾ ಸೀಮಾಗಳಾಗಿ ತಮ್ಮ ಕಂದಾಯ ವಿಭಾಗಗಳನ್ನ ವಿಭಜನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಒಂದು ಕಲ್ಚರಲ್ ಪ್ಯಾಟರ್ನೇಜ್ ಅಂದ್ರೆ ಯಾವ ರೀತಿಯ ಸಂಸ್ಕೃತಿಗೆ ಅವರು ಪ್ರೋತ್ಸಾಹವನ್ನ ನೀಡಿದ್ರು ಅಂತ ನಾವು ನೋಡೋದಾದ್ರೆ, ಅವರು ವೇದಿಕ್ ಕಮೆಂಟ್ರೀಸ್ ಅಂದ್ರೆ ವೈದಿಕ ವ್ಯಾಖ್ಯಾನಗಳು, ಟೆಂಪಲ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಂಡ್ ರೀಜನಲ್ ಲಿಟ್ರಸಿ ಅಥವಾ ಪ್ರಾದೇಶಿಕ ಸಾಹಿತ್ಯಕ್ಕೆ ಹೆಚ್ಚು ಬೆಂಬಲವನ್ನ ನೀಡಿರ್ತಕ್ಕಂಥ ಒಂದು ವಂಶಸ್ಥರಾಗಿರ್ತಾರೆ. ಹಾಗಿದ್ರೆ ಅವರ ಅವನತಿ ಆಗ್ಲಿಕ್ಕೆ ಕಾರಣ ಏನು ಅಥವಾ ಅವನತಿಯ ಸಮಯ ಏನು ಅಂತ ನಾವು ನೋಡೋದಾದ್ರೆ, ಸೊ 1485 CE ಸಮಯದಲ್ಲಿ ಅವರ ಅವನತಿ ಪ್ರಾರಂಭವಾಗುತ್ತೆ. ಅವರ ಅವನತಿಗೆ ವೆರಿ ಇಂಪಾರ್ಟೆಂಟ್ ರೀಸನ್ ಏನು ಅಂದ್ರೆ ಸಾಳುವ ಡೈನಾಸ್ಟಿ, ಅಂದ್ರೆ ಈ ಒಂದು ರಾಜವಂಶವನ್ನ ಸಾಳುವ ರಾಜವಂಶದಿಂದ ಬದಲಾಯಿಸಲ್ಪಟ್ಟ ಕಾರಣದಿಂದ ಇದು ಅವನತಿ ಹೊಂದಲಿಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ವಿಜಯನಗರ ಎಂಪೈರ್ಗೆ ಬಂದಿರತಕ್ಕಂಥ ಫೇಮಸ್ ವಿಸಿಟರ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಎಕ್ಸಾಮ್ಸ್ ಗಳಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಯಾರು ಬಂದಿದ್ರು, ಯಾವ ದೇಶದವರು, ಯಾವ ರಾಜನ ಆಳ್ವಿಕೆಯ ಸಮಯದಲ್ಲಿ ಬಂದಿದ್ರು, ಈ ಪ್ರಶ್ನೆಗಳು ತುಂಬಾ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ಸೊ ಇದರಲ್ಲಿ ಮೊದಲನೆಯವರನ್ನ ನಾವು ಇಬ್ನ್ ಬಟೂಟಾ ಅಂತ ಹೇಳ್ತೇವೆ. ಸೊ ಇವರು ಮೊರಾಕೋ ರಾಷ್ಟ್ರದಿಂದ ಬಂದಿರ್ತಾರೆ. ಇವರು 1ನೇ ಹರಿಹರನ ಸಮಯದಲ್ಲಿ ಬಂದಿರತಕ್ಕಂಥ ಒಬ್ಬ ವಿಸಿಟರ್ ಆಗಿರ್ತಾರೆ. ಸೊ ಇವರು ಏನನ್ನ ಡಿಸ್ಕ್ರೈಬ್ ಮಾಡಿರ್ತಾರೆ, ಇವರು ಕೊಟ್ಟಿರ್ತಕ್ಕಂಥ ಮೇನ್ ವಿವರಣೆ ಅಥವಾ ಡಿಸ್ಕ್ರಿಪ್ಷನ್ ಏನು ಅಂದ್ರೆ, ಡಿಸ್ಕ್ರೈಬ್ ದಿ ಕ್ಯಾಪಿಟಲ್ ಆಸ್ ವೆಲ್ ಫೋರ್ಟಿಫೈಡ್ ಅಂಡ್ ವೆಲ್ದಿ ಸಿಟಿ, ಅಂದ್ರೆ ಆ ಒಂದು ನಗರವನ್ನ ಅತ್ಯಂತ ಶ್ರೀಮಂತ ನಗರ ಮತ್ತೆ ಅತ್ಯಂತ ಹೆಚ್ಚಿನ ಫೋರ್ಟಿಫೈಡ್ ಅಥವಾ ಭದ್ರತೆಯನ್ನ ಒಳಗೊಂಡಿರ್ತಕ್ಕಂಥ ನಗರವೆಂದು ಇಬ್ನ್ ಬಟೂಟಾರ್ ಅವರು ವಿವರಣೆಯನ್ನ ನೀಡಿರ್ತಾರೆ. ಸೊ ಎರಡನೇ ಟ್ರಾವೆಲರ್ ಅನ್ನ ನಾವು ನಿಕೋಲೋ ಡಿ ಕಾಂಟಿ ಅಂತ ಹೇಳ್ತೇವೆ. ಸೊ ಇವರು ಇಟಲಿಯಿಂದ ಬಂದಿರತಕ್ಕಂಥ ಟ್ರಾವೆಲರ್ ಆಗಿರ್ತಾರೆ. ಇವರು 1ನೇ ದೇವರಾಯನ ಸಮಯದಲ್ಲಿ ವಿಸಿಟ್ ಮಾಡಿರ್ತಾರೆ. ಸೊ ಇವರು ಕೂಡ ವಿಜಯನಗರದ ಸಂಪತ್ತಿನ ಮೇಲೆ ಡಿಸ್ಕ್ರಿಪ್ಷನ್ ಅಥವಾ ವಿವರಣೆಯನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಟ್ರಾವೆಲರ್ ಆಗಿರ್ತಾರೆ. ಸೊ ಮೂರನೆಯವರನ್ನ ನಾವು ಅಬ್ದುಲ್ ರಜಾಕ್ ಅಂತ ಹೇಳ್ತೇವೆ. ಸೊ ಇವರು ಪರ್ಷಿಯಾದಿಂದ ಬಂದಿರತಕ್ಕಂಥ ಒಬ್ಬ ಟ್ರಾವೆಲರ್ ಆಗಿರ್ತಾರೆ. ಇವರು 2ನೇ ದೇವರಾಯನ ಸಮಯದಲ್ಲಿ ವಿಸಿಟ್ ಮಾಡಿರ್ತಾರೆ. ಸೊ ಇವರು ಕೂಡ ಸಿಟೀಸ್ ಪ್ರಾಸ್ಪ್ಯಾರಿಟಿ ಮತ್ತೆ ಸ್ಟ್ರಾಂಗ್ ಫೋರ್ಟಿಫಿಕೇಶನ್ ಅಂದ್ರೆ ಆ ಒಂದು ನಗರದ ಸಮೃದ್ಧತೆ ಮತ್ತೆ ಅದರ ಒಂದು ಭದ್ರತೆಯ ಬಗ್ಗೆ ಉಲ್ಲೇಖವನ್ನ ನೀಡಿರ್ತಕ್ಕಂಥ ಒಬ್ಬ ಟ್ರಾವೆಲರ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಡುರಾಟೆ ಬರ್ಬೋಸಾ, ಇವರು ಪೋರ್ಚುಗಲ್ ನಿಂದ ಬಂದಿರ್ತಾರೆ. ಇವರು ಕೃಷ್ಣ ದೇವರಾಯನ ಆಳ್ವಿಕೆಯ ಸಮಯದಲ್ಲಿ ವಿಸಿಟ್ ಮಾಡಿರ್ತಾರೆ. ಸೊ ಇವರು ಆ ಒಂದು ಸಮಯದ ಅಡ್ಮಿನಿಸ್ಟ್ರೇಷನ್, ಆಡಳಿತ, ಟ್ರೇಡ್ ಪಾಲಿಸೀಸ್, ವ್ಯಾಪಾರದ ನೀತಿಗಳು ಮತ್ತೆ ನೇವಲ್ ಸ್ಟ್ರೆಂತ್, ಅವರ ನೌಕಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಗಳನ್ನ ಮಾಡಲಾಗಿರುತ್ತೆ. ಸೊ ಇನ್ನೊಬ್ಬರನ್ನ ನಾವು ಡೊಮಿಂಗೋ ಪೇಸ್ ಅಂತ ಹೇಳ್ತೇವೆ. ಇವರು ಕೂಡ ಪೋರ್ಚುಗಲ್ ನಿಂದ ಬಂದಿರ್ತಾರೆ. ಇವರು ಕೂಡ ಕೃಷ್ಣ ದೇವರಾಯನ ಸಮಯದಲ್ಲಿ ವಿಸಿಟ್ ಮಾಡಿರ್ತಾರೆ. ಸೊ ಇವರು ಈ ಮಹಾನವಮಿ ಫೆಸ್ಟಿವಲ್, ನವರಾತ್ರಿ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಫಾರಿನ್ ಟ್ರಾವೆಲರ್ ಇವರಾಗಿರ್ತಾರೆ. ಸೊ ಕೊನೆಯವರನ್ನ ನಾವು ಫರ್ನಾವೋ ನೂನಿಸ್ ಅಂತ ಹೇಳ್ತೇವೆ. ಸೊ ಇವರು ಕೂಡ ಪೋರ್ಚುಗಲ್ ನಿಂದ ಬಂದಿರ್ತಾರೆ. ಇವರು ಅಚ್ಯುತ ದೇವರಾಯನ ಆಳ್ವಿಕೆಯ ಸಮಯದಲ್ಲಿ ವಿಸಿಟ್ ಮಾಡಿರ್ತಾರೆ. ಇವರು ಈ ಸತಿ ಸಿಸ್ಟಮ್ ನ ಬಗ್ಗೆ ಅವರು ತಮ್ಮ ಉಲ್ಲೇಖದಲ್ಲಿ ಬರೆದಿರ್ತಾರೆ. ಈ ಸತಿ ಸಿಸ್ಟಮ್ ಅಥವಾ ವಿಡೋ ಇಮೋಲೇಷನ್ ಏನಿರುತ್ತೆ ಆ ಒಂದು ಪದ್ಧತಿಯ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಫಾರಿನ್ ಟ್ರಾವೆಲರ್ ಆಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
ಭಾರತ ಇತ್ತೀಚೆಗೆ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಎಷ್ಟು ಆಳಕ್ಕೆ ಜಲಶಾಸ್ತ್ರಜ್ಞರನ್ನು ಕಳುಹಿಸುವ ಮೂಲಕ ತನ್ನ ಆಳ ಸಾಗರ ಕಾರ್ಯಾಚರಣೆಯಲ್ಲಿ ಒಂದು ಮೈಲುಗಲ್ಲನ್ನು ಸಾಧಿಸಿದೆ. ಇಂಡಿಯಾ ರೀಸೆಂಟ್ಲಿ ಅಚೀವ್ಡ್ ಅ ಮೈಲ್ ಸ್ಟೋನ್ ಇನ್ ಇಟ್ಸ್ ಡೀಪ್ ಓಷನ್ ಮಿಷನ್ ಬೈ ಸೆಂಡಿಂಗ್ ಅನ್ ಆಕ್ವಾನಾಟ್ ಟು ವಾಟ್ ಡೆಪ್ತ್ ಇನ್ ದಿ ನಾರ್ತ್ ಅಟ್ಲಾಂಟಿಕ್ ಓಷನ್. ಸೊ ನಮ್ಮ ಭಾರತ ದೇಶದಲ್ಲಿ ಡೀಪ್ ಓಷನ್ ಮಿಷನ್ ಅಂತ ಹೇಳ್ತೇವೆ, ಅಂದರೆ ಆಳವಾದ ಒಂದು ನೀರೊಳಗಡೆ ಹೋಗಿ ಸಂಶೋಧನೆ ಮಾಡ್ತಕ್ಕಂಥ ಈ ಒಂದು ಪ್ರಯತ್ನವಾಗಿರುತ್ತೆ. ಸೊ ಈ ರೀತಿಯ ಒಂದು ಪ್ರಯತ್ನವನ್ನು ಇತ್ತೀಚೆಗೆ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಮಾಡಲಾಗಿರುತ್ತೆ. ಹಾಗಿದ್ರೆ ಆ ನೀರೊಳಗಡೆ ಸಂಶೋಧನೆ ಮಾಡ್ತಕ್ಕಂಥವ್ರನ್ನ ನಾವು ಆಕ್ವಾನಾಟ್ಸ್ ಅಂತ ಹೇಳ್ತೇವೆ. ಸ್ಪೇಸ್ ಅಲ್ಲಿ ಸಂಶೋಧನೆ ಮಾಡೋರನ್ನ ಆಸ್ಟ್ರೋನಾಟ್ಸ್ ಅಂತ ನಾವು ಹೇಗೆ ಹೇಳ್ತೇವೆ, ಸೊ ನೀರಲ್ಲಿ ಸಂಶೋಧನೆ ಮಾಡತಕ್ಕಂಥವ್ರನ್ನ ಆಕ್ವಾನಾಟ್ಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಅವರು ಎಷ್ಟು ಆಳದವರೆಗೆ ತಲುಪಿದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 5002 ಮೀಟರ್ ಡೀಪ್ಗೆ ಅವರು ನೀರಿನ ಆಳಕ್ಕೆ ತಲುಪಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಇದುವರೆಗೂ ಇಂಡಿಯನ್ಸ್ ರೀಚ್ ಆಗಿರ್ತಕ್ಕಂಥ ಡೀಪೆಸ್ಟ್ ಲೆಂತ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಮತ್ಸ್ಯ 600 ಅಂತಕ್ಕಂಥ ಒಂದು ಡಿವೈಸ್ ಅನ್ನು ಡೆವಲಪ್ ಮಾಡಿರ್ತಾರೆ. ಡಿವೈಸ್ ಅಂದರೆ ಇದು ಕೂಡ ಡೀಪ್ ಓಷನ್ ಮಿಷನ್ಗೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಯಂತ್ರವಾಗಿರುತ್ತೆ. ಸೊ ಈ ಒಂದು ಯಂತ್ರ ಇದು ಇನ್ನೂ ಲಾಂಚ್ ಆಗಲಿಕ್ಕೆ ಇನ್ನೂ ಸಮಯವಿದೆ. ಸೊ ಇದಕ್ಕೆ ಪ್ರಿಕರ್ಸರ್ ಆಗಿ ಅಂದರೆ ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಿಷನ್ ಅನ್ನು ಬಳಕೆ ಮಾಡಿಕೊಂಡು ಅವರು ಡೀಪೆಸ್ಟ್ ಓಷನ್ ಅನ್ನು ಕವರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮತ್ಸ್ಯ 600 ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಈಗ ನಮ್ಮ ಭಾರತ ದೇಶ ಸಾಧಿಸಿರ್ತಕ್ಕಂಥ ಮೇಜರ್ ಮೈಲ್ ಸ್ಟೋನ್ ಏನು ಅಂದ್ರೆ ಡೀಪ್ ಓಷನ್ ಮಿಷನ್, ಅಂದ್ರೆ ಅತ್ಯಂತ ಆಳವಾಗಿರ್ತಕ್ಕಂಥ ಒಂದು ಸಾಗರದ ಕಾರ್ಯಾಚರಣೆಯನ್ನ ನಮ್ಮ ಭಾರತ ಸರ್ಕಾರದ ಅಥವಾ ನಮ್ಮ ಆಕ್ವಾನಾಟ್ಸ್ ಮಾಡಲಾಗಿರುತ್ತೆ. ಸೊ ಅವರು ಎಷ್ಟು ಮೀಟರ್ ಡೀಪ್ ರೀಚ್ ಆಗಿರ್ತಾರೆ ಅಂದ್ರೆ 5002 ಮೀಟರ್ಗಳು ಎಲ್ಲಿ ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಇದಾಗಿರುತ್ತೆ. ಹಾಗಿದ್ರೆ ಯಾವ ಆಕ್ವಾನಾಟ್ಸ್ ಇದರಲ್ಲಿ ಪಾಲ್ಗೊಂಡಿದ್ರು ಅಂತ ನಾವು ನೋಡೋದಾದ್ರೆ ಜತಿಂದರ್ ಪಾಲ್ ಸಿಂಗ್ ರವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇವರು 5002 ಮೀಟರ್ ವರೆಗೂ ರೀಚ್ ಆಗಿರ್ತಾರೆ. ಸೊ ಇನ್ನೊಬ್ಬರನ್ನ ರಾಜು ರಮೇಶ್ ಅಂತ ಹೇಳ್ತೇವೆ. ಇವರು ಸೈಂಟಿಸ್ಟ್ ಆಗಿರೋದಿಲ್ಲ, ಇವರು 4025 ಮೀಟರ್ ವರೆಗೂ ಇವರು ರೀಚ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ರೀಚ್ ಆಗ್ಲಿಕ್ಕೆ ನಾವು ಬಳಸಿರ್ತಕ್ಕಂಥ ಸಬ್ಮರ್ಸಿಬಲ್ ಯಾವುದು ಅಂದ್ರೆ ನೀರೊಳಗಡೆ ಮುಳುಗ್ತಕ್ಕಂಥ ಆ ಒಂದು ಮಷಿನ್ ಯಾವುದು ಅಥವಾ ಆ ಒಂದು ಎಕ್ವಿಪ್ಮೆಂಟ್ ಯಾವುದು ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಇದನ್ನು ನಾವು ಫ್ರೆಂಚ್ ವೆಸಲ್ ನಾಟೈಲ್ ಅಂತ ಹೇಳ್ತೇವೆ. ಸೊ ಇಟ್ ಇಸ್ ಪಾರ್ಟ್ ಆಫ್ ಇಂಡೋ ಫ್ರೆಂಚ್ ಕೊಲಾಬರೇಷನ್, ಅಂದ್ರೆ ಭಾರತ ಮತ್ತು ಫ್ರಾನ್ಸ್ನ ಸಹಯೋಗದೊಂದಿಗೆ ಮಾಡಿರ್ತಕ್ಕಂಥ ಫ್ರೆಂಚ್ ಹಡಗು ನಾಟಿಲ್ ಅಂತ ಹೇಳ್ತೇವೆ. ಸೊ ನಾಟಿಲ್ ಈ ಒಂದು ಕಾರ್ಯಾಚರಣೆಗೆ ಅಥವಾ ಈ ಒಂದು ಎಕ್ಸ್ಪೆರಿಮೆಂಟೇಷನ್ಗೆ ಬಳಸಿರ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ ಅಥವಾ ಒಂದು ಡಿವೈಸ್ ನ ಮುಖಾಂತರ ಅವರು ಒಳಗಡೆ ಹೋಗಿರ್ತಾರೆ. ಸೊ these dives are training precursors to India's indigenous submersible ಮತ್ಸ್ಯ 6000. ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮತ್ಸ್ಯ 6000 ಏನಿದೆ, ಸೊ ಇದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಪ್ರಯತ್ನವನ್ನ ಅಥವಾ ಈ ಒಂದು ತರಬೇತಿಯನ್ನ ಭಾರತ ದೇಶದ ಆಕ್ವಾನಾಟ್ಸ್ಗಳು ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈಗ ಮತ್ಸ್ಯ 600 ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ಫಸ್ಟ್ ಮ್ಯಾನ್ಡ್ ಸಬ್ಮರ್ಸಿಬಲ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಾನವ ಸಹಿತ ಸಬ್ಮರ್ಸಿಬಲ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಮನುಷ್ಯರನ್ನ ನೀರಿನ ಅತ್ಯಂತ ಆಳಕ್ಕೆ ಕಳಿಸ್ತಕ್ಕಂಥ ಮೊಟ್ಟ ಮೊದಲ ಕಾರ್ಯಾಚರಣೆ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಮತ್ಸ್ಯ 6000 ನಲ್ಲಿ ನಾವು 3 ಆಕ್ವಾನಾಟ್ಸ್ ಅನ್ನ ಕಳಿಸಬಹುದಾಗಿರುತ್ತೆ. ಅಂದ್ರೆ 3 ಜನಕ್ಕೆ ಸ್ಥಳಾವಕಾಶವನ್ನ ಹೊಂದಿರತಕ್ಕಂಥ ಅಥವಾ 3 ಜನಕ್ಕೆ ಸಪೋರ್ಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ಡಿವೈಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು 6000 ಮೀಟರ್ ವರೆಗೂ ನಾವು ತಲುಪಬಹುದಾಗಿರುತ್ತೆ. ಸೊ ಇದಕ್ಕೆ ಮತ್ಸ್ಯ 600 ಅಂತ ನಾಮಕರಣ ಮಾಡಿರ್ತಾರೆ. ಇದು 2027 ಡಿಸೆಂಬರ್ ಸಮಯಕ್ಕೆ ಲಾಂಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಗೋಲ್ಸ್ ಆಫ್ ದಿಸ್ ಮತ್ಸ್ಯ 6000 ನ ಗುರಿಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಎಕ್ಸ್ಪ್ಲೋರ್ ನಾನ್ ಲಿವಿಂಗ್ ಓಷಿಯಾನಿಕ್ ರಿಸೋರ್ಸಸ್, ಅಂದ್ರೆ ನಿರ್ಜೀವವಾಗಿರ್ತಕ್ಕಂಥ ಓಷಾನಿಕ್ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳೇನಿರುತ್ತೆ, ಸಾಗರ ಸಂಪನ್ಮೂಲಗಳೇನಿರ್ತವೆ ಆ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಎಸ್ಪೆಷಲಿ ಈ ಮೆಟಾಲಿಕ್ ನಾಡ್ಯೂಲ್ಸ್ ಅಂತ ಏನ್ ಬರುತ್ತೆ, ಈ ಮೆಟಾಲಿಕ್ ನಾಡ್ಯೂಲ್ಸ್ ಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ಸ್ಯ 6000 ನ ಒಂದು
ಒಂದು ಉದ್ದೇಶವಾಗಿರುತ್ತೆ. ಸೊ ಎರಡನೇದು ಅಡ್ವಾನ್ಸ್ ಡೀಪ್ ಸಿ ಮೈನಿಂಗ್ ಟೆಕ್ನಾಲಜೀಸ್, ಅಂದರೆ ಆಳ ಸಮುದ್ರ ಗಣಿಗಾರಿಕೆಯ ಬಗ್ಗೆ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಸ್ಟ್ರೆಂಥನ್ ಇಂಡಿಯಾಸ್ ಬ್ಲೂ ಎಕಾನಮಿ ಟಾರ್ಗೆಟಿಂಗ್ 100 ಬಿಲಿಯನ್ ಮೆರಿಟೈಮ್ ಔಟ್ಪುಟ್, ಅಂದರೆ ನಮ್ಮ ಭಾರತ ದೇಶದ ಒಂದು ಗುರಿ. ಆ ಗುರಿ ಏನು ಅಂದರೆ 100 ಬಿಲಿಯನ್ ಸಮುದ್ರ ಉತ್ಪಾದನೆಯ ಗುರಿ ಏನಿರುತ್ತೆ, ಆ ಗುರಿಯನ್ನ ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಅನ್ನ ಈ ಒಂದು ಮತ್ಸ್ಯ 6000 ನ ಮುಖಾಂತರ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ವಿಲ್ ಕಮ್ ಟು ಕ್ವೆಶ್ಚನ್ ನಂಬರ್ 3. 2030 ವೇಳೆಗೆ ಚಂದ್ರನ ಮೇಲೆ ಎಷ್ಟು ವಿದ್ಯುತ್ ಸಾಮರ್ಥ್ಯದ ಪರಮಾಣು ರಿಯಾಕ್ಟರ್ ನಿರ್ಮಿಸಲು ನಾಸಾ ಯೋಜಿಸುತ್ತಿದೆ? ನಾಸಾ ಈಸ್ ಪ್ಲಾನಿಂಗ್ ಟು ಬಿಲ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ ಆನ್ ದ ಮೂನ್ ವಿತ್ ವಾಟ್ ಪವರ್ ಕೆಪಾಸಿಟಿ ಬೈ 2030. ಸೊ ನಾಸಾದವರು 2030 ವೇಳೆಗೆ ಚಂದ್ರನ ಮೇಲೆ ಒಂದು ನ್ಯೂಕ್ಲಿಯರ್ ಪವರ್ ಅನ್ನ ಅಥವಾ ಪರಮಾಣು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಡಿವೈಸ್ ಅನ್ನ ಅಥವಾ ಒಂದು ಎಕ್ವಿಪ್ಮೆಂಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರದ ಕೆಪಾಸಿಟಿ ಎಷ್ಟಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 100 ಕಿಲೋವ್ಯಾಟ್ಸ್ ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಈ ಪರಮಾಣು ವಿದ್ಯುತ್ ಸ್ಥಾವರವನ್ನ ನಾಸಾದ ವತಿಯಿಂದ ಚಂದ್ರನಿಗಾಗಿ ಡೆವಲಪ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಬಿಕಾಸ್ ಚಂದ್ರನಲ್ಲಿ ಭೂಮಿಯ ರೀತಿಯಲ್ಲಿ ಎವ್ರಿ ಡೇ ಸನ್ ಬರೋದಿಲ್ಲ, ಅಂದ್ರೆ ಪ್ರತಿದಿನ ಸೂರ್ಯನು ಇರೋದಿಲ್ಲ. ಸೊ ಅದರಿಂದ ಸೋಲಾರ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಕಾರ್ಯಾಚರಣೆಗಳು ಅಡ್ಡಿಯಾಗುವ ಕಾರಣದಿಂದ ಈ ಒಂದು ನ್ಯೂಕ್ಲಿಯರ್ ಎನರ್ಜಿಯನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾಸಾದವರು ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ನಾಸಾ ಪ್ಲಾನ್ಸ್ ಟು ಬಿಲ್ಡ್ ಅ ನ್ಯೂಕ್ಲಿಯರ್ ರಿಯಾಕ್ಟರ್ ಆನ್ ದಿ ಮೂನ್. ಸೊ ಚಂದ್ರನ ಮೇಲೆ ಈ ನಾಸಾದವರು ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಸೊ ದಿಸ್ ವಿಲ್ ಬಿ ಬೈ 2030, 2030 ವೇಳೆಗೆ ಈ ಒಂದು ರಿಯಾಕ್ಟರ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಗುರಿಯನ್ನ ಹೊಂದಿರ್ತಾರೆ. ನಾವು ವೈ ದಿಸ್ ಇಸ್ ಇಂಪಾರ್ಟೆಂಟ್, ಏನಕ್ಕೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅನ್ಲೈಕ್ ಸೋಲಾರ್ ಪ್ಯಾನಲ್ಸ್, ಅಂದ್ರೆ ನಾವು ಸೋಲಾರ್ ಪ್ಯಾನಲ್ಗಳನ್ನ ಸಾಮಾನ್ಯವಾಗಿ ಬಳಕೆ ಮಾಡ್ತಕ್ಕಂಥದ್ದು. ಬಟ್ ಸೋಲಾರ್ ಪ್ಯಾನಲ್ಗಳ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ದೇ ಫೇಲ್ ಡ್ಯೂರಿಂಗ್ ಮೂನ್ಸ್ 14 ಡೇ ಲಾಂಗ್ ನೈಟ್ಸ್, ಅಂದ್ರೆ ಚಂದ್ರನ ಮೇಲೆ 14 ದಿನಗಳ ಕಾಲ ದೀರ್ಘಾವಧಿಯ ಕತ್ತಲಿದ್ದಾಗ. ಸೊ ಅದರಿಂದ ಎನರ್ಜಿ ಡೆವಲಪ್ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳನ್ನ ನಾವು ಡೆವಲಪ್ ಮಾಡಿದ್ದೆ ಆದಲ್ಲಿ ಅನ್ಲಿಮಿಟೆಡ್ ಎನರ್ಜಿಯನ್ನ ನಾವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದ ಆ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ನಾವು ದೀರ್ಘಕಾಲಿಕವಾಗಿ ನಡೆಸಲಿಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಸಪೋರ್ಟ್ ಆಗುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಪರ್ಟಿಕ್ಯುಲರ್ಲಿ ಸೌತ್ ಪೋಲ್ಗೆ ಮಾಡ್ತಾ ಇದ್ದಾರೆ, ಅಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಮೇನ್ ಫೋಕಸ್ ಇರ್ತಕ್ಕಂಥದ್ದು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು. ವೈ ಸೌತ್ ಪೋಲ್ ಆಫ್ ದಿ ಮೂನ್ ಅಂತ ನಾವಿಲ್ಲಿ ನೋಡೋದಾದ್ರೆ, ಟಾರ್ಗೆಟೆಡ್ ಫಾರ್ ಇಟ್ಸ್ ವಾಟರ್ ಐಸ್ ಡಿಪಾಸಿಟ್ಸ್, ಅಂದ್ರೆ ಆ ಒಂದು ಭಾಗದಲ್ಲಿ ಇರ್ತಕ್ಕಂಥ ನೀರಿನ ಮಂಜುಗಡ್ಡೆಯ ನಿಕ್ಷೇಪಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಲೈಫ್ ಸಪೋರ್ಟ್ ಅಂಡ್ ಫ್ಯೂಯಲ್ ಪ್ರೊಡಕ್ಷನ್. ಅಂದ್ರೆ ಆ ಒಂದು ನೀರು ಅಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥವ್ರಿಗೆ ಲೈಫ್ ಸಪೋರ್ಟ್ ಅನ್ನ ಕೊಡುತ್ತೆ, ಅಂದ್ರೆ ಜೀವನ ಬೆಂಬಲವನ್ನ ಕೊಡ್ತಕ್ಕಂಥದ್ದು. ಅಂಡ್ ಇಂಧನ ಉತ್ಪಾದನೆಯನ್ನ ಕೂಡ ನಾವು ಮಾಡಬಹುದಾಗಿರುತ್ತೆ. ಸೊ ನೀರಿನಿಂದ ಇಂಧನ ಏನು ಅಂತ ನಾವು ನೋಡೋದಾದ್ರೆ, ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ, ಸೊ ವಾಟರ್ ಅನ್ನ ನಾವು ಎಲೆಕ್ಟ್ರೋಲೈಸಿಸ್ ಮಾಡಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬ್ರೇಕ್ ಆಗುತ್ತೆ. ಈ ಹೈಡ್ರೋಜನ್ ಅನ್ನು ನಾವು ಫ್ಯೂಯಲ್ ಅಥವಾ ಇಂಧನವಾಗಿ ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದರಿಂದ ಜಾಸ್ತಿ ಫೋಕಸ್ ನಾವು ಮಾಡ್ತಕ್ಕಂಥದ್ದು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಹೆಚ್ಚು ಫೋಕಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇವನ್ ನಾಸಾದವರು ಕೂಡ ಸದರ್ನ್ ಪೋಲ್ ಆಫ್ ದಿ ಮೂನ್ ಮೇಲೆ ಈ ಒಂದು ರಿಯಾಕ್ಟರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನ ಅವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ದೀಸ್ ರೀಜನ್ಸ್ ಆರ್ ಆಲ್ಸೋ ಮೇಕಿಂಗ್ ಪರ್ಮನೆಂಟ್ಲಿ ಶಾಡೋಡ್, ಮೇಕಿಂಗ್ ಸೋಲಾರ್ ಪವರ್ ಇಂಪ್ರಾಕ್ಟಿಕಲ್. ಅಂದ್ರೆ ಈ ಒಂದು ಭಾಗ ಶಾಶ್ವತ ನೆರಳಿನ ಪ್ರದೇಶವಾಗಿರುವ ಕಾರಣದಿಂದ ಸೌರಶಕ್ತಿಯನ್ನ ನಾವು ಉಪಯೋಗಿಸ್ತಕ್ಕಂಥದ್ದು ಇಂಪ್ರಾಕ್ಟಿಕಲ್ ಆಗಿರುತ್ತೆ. ಸೊ ಅದರಿಂದ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಹಾಗಿದ್ರೆ ಇದರ ಕೆಪಾಸಿಟಿ ಎಷ್ಟು? ಇದು ಆಲ್ರೆಡಿ ನಮಗೆ ಗೊತ್ತಾಗಿದೆ, 100 ಕಿಲೋವ್ಯಾಟ್ಸ್ ಕೆಪಾಸಿಟಿ ಇರುತ್ತೆ. 100 ಕಿಲೋವ್ಯಾಟ್ಸ್ ಅನ್ನ ನಾವು ಪ್ರಾಕ್ಟಿಕಲಿ ಕಂಪೇರ್ ಮಾಡೋದಾದ್ರೆ 80 ಮನೆಗಳ ಒಂದು ವಿದ್ಯುತ್ಗೆ ಅದು ಸಪೋರ್ಟ್ ಮಾಡಿಸ್ತು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಅಷ್ಟು ಒಂದು ಕೆಪಾಸಿಟಿ ಇರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ
ನಾಸಾದವರು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಫ್ರೇಮ್ವರ್ಕ್ ಏನು ಅಂದ್ರೆ, ನಾವು ಬಾಹ್ಯಾಕಾಶದಲ್ಲಿ ಈ ರೀತಿಯ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳನ್ನ ಡೆವಲಪ್ ಮಾಡ್ಬೋದಾ? ಯಾಕಂದ್ರೆ ಭೂಮಿಯ ಮೇಲೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂತಕ್ಕಂಥದ್ದು ಡಬಲ್ ಎಜ್ ಸ್ವಾರ್ಡ್ ಇದ್ದ ಹಾಗೆ. ಯಾಕಂದ್ರೆ ಅದನ್ನು ನಾವು ಎಲೆಕ್ಟ್ರಿಸಿಟಿಗೂ ಬಳಸಬಹುದಾಗಿರುತ್ತೆ, ನ್ಯೂಕ್ಲಿಯರ್ ವೆಪನ್ಸ್ ಡೆವಲಪ್ ಮಾಡಲಿಕ್ಕೂ ಬಳಸಬಹುದಾಗಿರುತ್ತೆ. ಅದರಿಂದ ಈ ನ್ಯೂಕ್ಲಿಯರ್ ಎನರ್ಜಿ ಅಂತ ಬಂದ ಕೂಡಲೇ ಸೊ ಪ್ರಪಂಚದಾದ್ಯಂತ ಸಾಕಷ್ಟು ಒಪ್ಪಂದಗಳು, ಟ್ರೀಟಿಗಳಿರುತ್ತೆ. ಸೊ ಆ ಒಂದು ಕಾರಣದಿಂದ ಬಾಹ್ಯಾಕಾಶದಲ್ಲಿ ನಾವು ಈ ರೀತಿಯ ಒಂದು ನ್ಯೂಕ್ಲಿಯರ್ ಎನರ್ಜಿಯನ್ನು ಡೆವಲಪ್ ಮಾಡಲಿಕ್ಕೆ ಏನಾದರೂ ಕಾನೂನು ಚೌಕಟ್ಟು ಇದೆಯಾ ಅಂತ ನಾವು ನೋಡೋದಾದ್ರೆ, ಎಸ್, ದೇರ್ ಇಸ್ ಅ ಲೀಗಲ್ ಫ್ರೇಮ್ವರ್ಕ್. ಆ ಲೀಗಲ್ ಫ್ರೇಮ್ವರ್ಕ್ ಏನು ಅಂದ್ರೆ 1967 ಔಟರ್ ಸ್ಪೇಸ್ ಟ್ರೀಟಿ ಅಂತ ಹೇಳ್ತೇವೆ. ಅಂದ್ರೆ 1967ರ ಬಾಹ್ಯಾಕಾಶ ಒಪ್ಪಂದ ಅಂತ ಮಾಡ್ಕೊಂಡಿರ್ತಾರೆ. ಈ ಒಪ್ಪಂದದ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಇಟ್ ಅಲೋಸ್ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಪವರ್ ಇನ್ ಸ್ಪೇಸ್. ಅಂದ್ರೆ ನಾವು ಬಾಹ್ಯಾಕಾಶದಲ್ಲಿ ಈ ಒಂದು ಪರಮಾಣು ಶಕ್ತಿಯನ್ನ ಶಾಂತಿಯುತವಾಗಿ ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಯಾವುದೇ ರೀತಿಯ ವೆಪನ್ಸ್ ಗಳನ್ನ ಡೆವಲಪ್ ಮಾಡಲಿಕ್ಕೆ, ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಡೆವಲಪ್ ಮಾಡಲಿಕ್ಕೆ, ನ್ಯೂಕ್ಲಿಯರ್ ಮಿಸೈಲ್ ಗಳನ್ನ ಡೆವಲಪ್ ಮಾಡಲಿಕ್ಕೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಯಾವುದೇ ಅವಕಾಶವಿರೋದಿಲ್ಲ. ಸೊ ಅದರಿಂದ ದಿಸ್ ಇಸ್ ದಿ ಮೋಸ್ಟ್ ಮಸ್ಟ್ ರೆಸ್ಪೆಕ್ಟ್ ಇಂಟರ್ನ್ಯಾಷನಲ್ ನಾರ್ಮ್ಸ್ ಅಂಡ್ ಟ್ರಾನ್ಸ್ಪರೆನ್ಸಿ. ಅದರಿಂದ ಈ ಅಂತಾರಾಷ್ಟ್ರೀಯ ಒಂದು ನಾರ್ಮ್ಸ್ ಏನಿದಾವೆ ಮತ್ತೆ ಅದರ ಪಾರದರ್ಶಕತೆ ಏನಿದೆ ಅದನ್ನ ಗೌರವಿಸ್ತಕ್ಕಂಥದ್ದು ನಾಸಾದವರಿಗೆ ಕಡ್ಡಾಯವಾಗಿರುತ್ತೆ. ಅದರಿಂದ ನ್ಯೂಕ್ಲಿಯರ್ ವೆಪನ್ ಅನ್ನ ಡೆವಲಪ್ ಮಾಡದೆ ಈ ರೀತಿಯ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಮಾತ್ರ ಡೆವಲಪ್ ಮಾಡಲಿಕ್ಕೆ ಈ ಒಂದು ಒಪ್ಪಂದದ ಪ್ರಕಾರ ಅವಕಾಶ ಇರುತ್ತೆ. ಹಾಗಿದ್ರೆ ಸೊ ಔಟರ್ ಸ್ಪೇಸ್ ಟ್ರೀಟಿಯನ್ನು ನಾವು ನೋಡೋದಾದ್ರೆ ಇದು ಸೈನ್ ಆಗಿರ್ತಕ್ಕಂಥದ್ದು 27 ಜನವರಿ 1967, 1967, 27ನೇ ಜನವರಿಯಲ್ಲಿ ಇದಕ್ಕೆ ಸಹಿ ಹಾಕಲಾಗಿರುತ್ತೆ. ಸೊ ಇದರ ಲೊಕೇಶನ್ ಲಂಡನ್, ಮಾಸ್ಕೋ ಅಂಡ್ ವಾಷಿಂಗ್ಟನ್ DC ಈ ಒಂದು ಒಪ್ಪಂದದ ಲೊಕೇಶನ್ ಆಗಿರುತ್ತೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 10th ಅಕ್ಟೋಬರ್ 1967. ಸೊ 57 ಇಯರ್ಸ್ ಅಗೋ, 57 ವರ್ಷಗಳ ಹಿಂದೆ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ಪಾರ್ಟೀಸ್ ಅಥವಾ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 117 ಸದಸ್ಯ ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಅಫಿಷಿಯಲ್ ಲ್ಯಾಂಗ್ವೇಜಸ್, ಅಧಿಕೃತ ಭಾಷೆಗಳು ಯಾವುದು ಅಂದ್ರೆ ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಚೈನೀಸ್ ಮತ್ತೆ ಅರೇಬಿಕ್. ಸೊ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಗ್ಲೋಬಲ್ ಕಾಂಟೆಕ್ಸ್ಟ್ ಏನು, ಸೊ ಜಾಗತಿಕವಾಗಿರ್ತಕ್ಕಂಥ ಸಂದರ್ಭ ಏನು ಅಂತ ನಾವು ನೋಡೋದಾದ್ರೆ, ಇವನ್ ಚೈನಾ ಅಂಡ್ ರಷ್ಯಾ, ಚೈನಾ ಮತ್ತು ರಷ್ಯಾ ಈ ಎರಡು ರಾಷ್ಟ್ರಗಳು ಕೂಡ ಪ್ಲಾನ್ಸ್ ಟು ಬಿಲ್ಡ್ ಆಟೋಮ್ಯಾಟೆಡ್ ನ್ಯೂಕ್ಲಿಯರ್ ಸ್ಟೇಷನ್ಸ್ ಆನ್ ಮೂನ್ ಬೈ 2035. ಸೊ 2035ರ ವೇಳೆಗೆ ಚೀನಾ ಮತ್ತು ರಷ್ಯಾ ಈ ಎರಡು ರಾಷ್ಟ್ರಗಳು ಕೂಡ ಚಂದ್ರನ ಮೇಲೆ ಸ್ವಯಂ ಚಾಲಿತ ಪರಮಾಣು ಸ್ಥಾವರಗಳನ್ನ ಅಥವಾ ಪರಮಾಣು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಗುರಿಯನ್ನ ಇಟ್ಕೊಂಡಿರುತ್ತೆ. ಸೊ ಒಂದು ನಾಸಾದವರು ಬೈ 2030 ಅಷ್ಟೊತ್ತಿಗೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಚೀನಾ ಮತ್ತೆ ರಷ್ಯಾ ಕೂಡ ಬೈ 2035, 2035ರ ವೇಳೆಗೆ ಇದೇ ರೀತಿಯ ಆಟೋಮ್ಯಾಟೆಡ್ ನ್ಯೂಕ್ಲಿಯರ್ ಸ್ಟೇಷನ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಗುರಿಯನ್ನ ಹೊಂದಿರತಕ್ಕಂಥ ಇನ್ನೆರಡು ರಾಷ್ಟ್ರಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವೆನರಾ ಡಿ ಮಿಷನ್ ಮೂಲಕ ಯಾವ ಗ್ರಹವನ್ನು ಅನ್ವೇಷಿಸುವ ಯೋಜನೆಗಳನ್ನು ರಷ್ಯಾ ಪುನರುಜ್ಜೀವನಗೊಳಿಸುತ್ತಿದೆ? ರಷ್ಯಾ ಈಸ್ ರಿವೈವಿಂಗ್ ಇಟ್ಸ್ ಪ್ಲಾನ್ಸ್ ಟು ಎಕ್ಸ್ಪ್ಲೋರ್ ವಿಚ್ ಪ್ಲಾನೆಟ್ ಥ್ರೂ ವೆನೆರಾ ಡಿ ಮಿಷನ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ರಷ್ಯಾದವರ ಒಂದು ಬಾಹ್ಯಾಕಾಶ ಕಾರ್ಯಾಚರಣೆ ಆಗಿರುತ್ತೆ. ಇದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ ವೆನೆರಾ ಡಿ ಅಂತ ಹೇಳ್ತೇವೆ. ಸೊ ಇದನ್ನ ಈಗ ಅವರು ರಿವೈವ್ ಮಾಡ್ತಾ ಇದ್ದಾರೆ, ಪುನರುಜ್ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಇದನ್ನ ನಾನು ರಿವೈವ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೆನರಾ ಅಂತಕ್ಕಂಥದ್ದು ಒಂದು ಸರಣಿ ಆಗಿರುತ್ತೆ, ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಚಂದ್ರಯಾನ್ 1, 2, 3 ಅಂತ ನಾವು ಹೇಗೆ ಒಂದು ಸರಣಿಯನ್ನ ಮಾಡ್ತಾ ಇದ್ದೇವೆ, ಸೊ ಅದೇ ರೀತಿ ರಷ್ಯಾದವರು ಮಾಡ್ತಾ ಇರ್ತಕ್ಕಂಥ ಒಂದು ಸರಣಿಯನ್ನ ನಾವು ವೆನರಾ ಅಂತ ಹೇಳ್ತೇವೆ. ಈಗ ವೆನರಾದ ಮುಂದುವರೆದ ಭಾಗ ವೆನರಾದ ಡಿ ಅನ್ನ ಈಗ ಅವರು ರಿಜಿಮಿನೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ವೆನರಾ ಸೀರೀಸ್ ಅಂತಕ್ಕಂಥದ್ದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ವೆನರಾ, ಸೊ ವೀನಸ್, ಸೊ ವೀನಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ರಷ್ಯಾದವರು ಈಗ ರಿವೈವ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಏನು ಈ ಒಂದು ಮಿಷನ್ ನ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈ ವೆನರಾ ಡಿ ಅನ್ನ ನಾಟ್ ವೆರಿ ಸೂನ್, ಇಟ್ ವಿಲ್ ಬಿ ಬೈ 2036, 2036ರ ವೇಳೆಗೆ ವೆನರಾ ಡಿ ಅನ್ನ ಲಾಂಚ್ ಮಾಡ್ತಕ್ಕಂಥ ಪ್ರಯತ್ನವನ್ನ ರಷ್ಯಾ
ರಷ್ಯಾದವರು ಮಾಡ್ತಾ ಇದ್ದಾರೆ. ಸೊ ರಿಮೆಂಬರ್ ದ ನೇಮ್, ಇದನ್ನ ನಾವು ವೆನೆರಾ ಡಿ ಮಿಷನ್ ಅಂತ ಹೇಳ್ತೇವೆ. ಸೊ ಇದು ರಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಬಾಹ್ಯಾಕಾಶ ಕಾರ್ಯಾಚರಣೆ ಆಗಿರುತ್ತೆ. ಬೈ 2036 ಇದರ ಟಾರ್ಗೆಟ್ ಆಗಿರುತ್ತೆ. ಯಾವ ಪ್ಲಾನೆಟ್ಗೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ವೀನಸ್ ಪ್ಲಾನೆಟ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಏನಿದರ ಆಬ್ಜೆಕ್ಟಿವ್ಸ್, ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ವೀನಸ್ ನ ಅಟ್ಮಾಸ್ಫಿಯರ್, ಅಲ್ಲಿರ್ತಕ್ಕಂಥ ವಾಯುಗೋಳ, ಅಲ್ಲಿರ್ತಕ್ಕಂಥ ಸರ್ಫೇಸ್ ಕಂಡೀಷನ್ಸ್ ಅಂದ್ರೆ ಮೇಲ್ಮೈ ವಾತಾವರಣ ಆಗಿರ್ಬೋದು, ಅದ್ರ ಜೊತೆಗೆ ಅಲ್ಲಿ ನಡೀತಕ್ಕಂಥ ಜಿಯೋಲಾಜಿಕಲ್ ಆಕ್ಟಿವಿಟೀಸ್ ಲೈಕ್ ಅರ್ಥ್ಕ್ವೇಕ್ ಆಗುತ್ತಾ, ವಾಲ್ಕೆನೋಸ್ ಆಗುತ್ತಾ, ಈ ರೀತಿಯ ಚಟುವಟಿಕೆಗಳು ಏನೇನಿದೆ ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾವ ರೀತಿಯ ಕಾಂಪೋನೆಂಟ್ಸ್ ಅನ್ನ ಅಂದ್ರೆ ವೆನೆರಾ ಡಿ ಅಲ್ಲಿ ಯಾವ ರೀತಿಯ ಕಾಂಪೋನೆಂಟ್ಸ್ ಅನ್ನ ಅಥವಾ ಘಟಕಗಳನ್ನ ರಷ್ಯಾ ಕಳಿಸ್ಲಿಕ್ಕೆ ಯೋಜನೆ ಮಾಡ್ತಾ ಇದೆ ಅಂದ್ರೆ ಆರ್ಬಿಟರ್ ಅನ್ನ ಕಳಿಸ್ತಾ ಇದ್ದಾರೆ. ಆರ್ಬಿಟರ್ ಅನ್ನ ಲಾಂಗ್ ಟರ್ಮ್ ಅಟ್ಮಾಸ್ಫಿಯರಿಕ್ ಅಂಡ್ ಸರ್ಫೇಸ್ ಮಾನಿಟರಿಂಗ್ ಅಂದ್ರೆ ದೀರ್ಘಾವಧಿಯಲ್ಲಿ ಅಲ್ಲಿರ್ತಕ್ಕಂಥ ವಾಯುಗೋಳವನ್ನ ಮತ್ತೆ ಮೇಲ್ಮೈಯನ್ನ ಮೇಲ್ವಿಚಾರಣೆ ಮಾಡುವ ಉದ್ದೇಶದಿಂದ ಆರ್ಬಿಟರ್ ಅನ್ನ ಕಳಿಸ್ತಾರೆ. ಸೊ ಅದ್ರ ಜೊತೆಗೆ ಒಂದು ಲ್ಯಾಂಡರ್ ಅನ್ನ ಕೂಡ ಕಳಿಸ್ತಾರೆ. ಈ ಲ್ಯಾಂಡರ್ ಆ ಪ್ಲಾನೆಟ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರೀಮ್ ಟೆಂಪರೇಚರ್ ಏನಿರುತ್ತೆ ಅದನ್ನ ತಡೆದುಕೊಳ್ತಕ್ಕಂಥ ಮೆಟೀರಿಯಲ್ ಅಲ್ಲಿ ಇದನ್ನ ಬಿಲ್ಡ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿಗೆ ಒಂದು ಆರ್ಬಿಟರ್ ಅನ್ನ ಕಳಿಸ್ತಾರೆ, ಇನ್ನೊಂದು ಲ್ಯಾಂಡರ್ ಅನ್ನ ಕಳಿಸ್ತಾರೆ. ಸೊ ಈ ಎರಡು ಡಿವೈಸ್ ಗಳನ್ನ ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಕಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಬಲೂನ್ ಪ್ರೋಬ್ ಅಂತ ಕಳಿಸ್ತಾರೆ. ಬಲೂನ್ ಅಂದ್ರೆ ಇದು ಫ್ಲೈ ಆಗುತ್ತೆ, ಅಂದ್ರೆ ಬಲೂನ್ ನ ಮುಖಾಂತರ ಒಂದು ಪ್ರೋಬ್ ಅದು ಫ್ಲೈ ಆಗುತ್ತಾ ಅಲ್ಲಿರ್ತಕ್ಕಂಥ ಒಂದು ಡೇಟಾವನ್ನ ಕಳಿಸ್ತಕ್ಕಂಥ ಇನ್ನೊಂದು ಸೈಂಟಿಫಿಕ್ ಲೋಡ್ ಅನ್ನ ಕಳಿಸ್ತಾ ಇದ್ದಾರೆ. ಅದನ್ನ ನಾವು ಬಲೂನ್ ಪ್ರೋಬ್ ಅಂತ ಹೇಳ್ತೇವೆ. ಸೊ ಇದೇನ್ ಮಾಡುತ್ತಂದ್ರೆ ಇಟ್ ಫ್ಲೋಟ್ಸ್ ವಿತ್ ಇನ್ ವೀನಸಸ್ ಡೆನ್ಸ್ ಕ್ಲೌಡ್ ಲೇಯರ್ಸ್ ಅಂಡ್ ಕಲೆಕ್ಟ್ ದ ಡೇಟಾ, ಅಂದ್ರೆ ಶುಕ್ರದ ಒಂದು ದಟ್ಟವಾದ ಮೋಡಗಳಲ್ಲಿ ಅದು ತೇಲುವುದರೊಂದಿಗೆ ಅಲ್ಲಿರ್ತಕ್ಕಂಥ ದತ್ತಾಂಶವನ್ನ ಸಂಗ್ರಹಿಸ್ತಕ್ಕಂಥ ಒಂದು ಬಲೂನ್ ಪ್ರೋಬ್ ಅನ್ನ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಕಳಿಸ್ತಾ ಇದ್ದಾರೆ. ನಾವು ವಾಟ್ ಇಸ್ ದಿ ಸೈಂಟಿಫಿಕ್ ಗೋಲ್? ಸೊ ಇದರಿಂದ ನಾವು ವೈಜ್ಞಾನಿಕವಾಗಿ ಅವರ ಗುರಿ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಅನಲೈಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ಕ್ಲೌಡ್ ಕೆಮಿಸ್ಟ್ರಿ, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಹಸಿರು ಮನೆ ಅನಿಲಗಳನ್ನ ಮತ್ತೆ ಅಲ್ಲಿರ್ತಕ್ಕಂಥ ಮೋಡಗಳ ರಾಸಾಯನ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಮತ್ತೆ ಸರ್ಫೇಸ್ ಮಿನರಾಲಜಿ ಅಂದ್ರೆ ಜ್ವಾಲಾಮುಖಿ ಚಟುವಟಿಕೆಗಳು ಮತ್ತೆ ಮೇಲ್ಮೈನ ಖನಿಜ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಸ್ಟಡಿ ಸೋಲಾರ್ ವಿಂಡ್ ಇಂಟರಾಕ್ಷನ್ಸ್ ವಿತ್ ವೀನಸಸ್ ಅಟ್ಮಾಸ್ಫಿಯರ್, ಅಂದ್ರೆ ಸೌರ ಮಾರುತಗಳು ಶುಕ್ರ ಗ್ರಹದ ವಾತಾವರಣದ ಅಥವಾ ವಾಯುಗೋಳದ ಮೇಲೆ ಯಾವ ರೀತಿ ಇಂಟರಾಕ್ಟ್ ಆಗ್ತಾ ಇದೆ ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಫೈನಲಿ ಸರ್ಚ್ ಫಾರ್ ಕ್ಲೂಸ್ ಅಬೌಟ್ ಪಾಸ್ಟ್ ಹ್ಯಾಬಿಟಬಿಲಿಟಿ ಅಂಡ್ ವಾಟರ್ ಲಾಸ್, ಅಂದ್ರೆ ಹಿಂದೆ ವಾಸಯೋಗ್ಯವಾಗಿತ್ತ ಅಥವಾ ಅಲ್ಲೇನಾದ್ರೂ ನೀರಿನ ನಷ್ಟ ಹೇಗಾಯಿತು ಇದರ ಬಗ್ಗೆ ಅನ್ವೇಷಣೆ ಮಾಡ್ತಕ್ಕಂಥದ್ದು ಈ ವೆನೆರಾ ಡಿ ನ ಮುಖ್ಯ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಫ್ಯೂಚರ್ ಮಿಷನ್ಸ್ ಏನು? ನಾವಿಷ್ಟೊತ್ತು ಡಿಸ್ಕಸ್ ಮಾಡಿದ್ದು ರಷ್ಯಾದ ವೆನೆರಾ ಡಿ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇದು ಕೂಡ ಫ್ಯೂಚರ್ ಮಿಷನ್ ಆಗಿರುತ್ತೆ. ಅಪಾರ್ಟ್ ಫ್ರಮ್ ರಷ್ಯಾ, ವೀನಸ್ಗೆ ಬೇರೆ ದೇಶಗಳು ಇನ್ನೇನಾದ್ರೂ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವ ಅಂತ ನಾವು ನೋಡೋದಾದ್ರೆ ಎಸ್ ಆಫ್ ಕೋರ್ಸ್ ನಾಸಾದವರು ಕೂಡ ಮಾಡ್ತಾ ಇದ್ದಾರೆ. ಸೊ ನಾಸಾದವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆಯನ್ನ ನಾವು ವೆರಿಟಾಸ್ ಮತ್ತೆ ಡಾವಿನ್ಚಿ ಅಂತ ಹೇಳ್ತೇವೆ. ಸೊ ಇದು ನಾಸಾದವರು ಶುಕ್ರ ಗ್ರಹಕ್ಕೆ ಮಾಡ್ತಾ ಇರ್ತಕ್ಕಂಥ ಫ್ಯೂಚರ್ ಮಿಷನ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಬೈ 2030 ಅಂದ್ರೆ 2030 ದಶಕದ ಸಮಯಕ್ಕೆ ಸೊ ಈ ಒಂದು ಮಿಷನ್ ಅನ್ನ ನಾಸಾದವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಜಿಯಾಲಜಿ ಅಂಡ್ ಅಟ್ಮಾಸ್ಫಿಯರಿಕ್ ಕೆಮಿಸ್ಟ್ರಿ, ಅಂದ್ರೆ ಇದರ ಭೂವಿಜ್ಞಾನ ಮತ್ತೆ ವಾತಾವರಣ ಅಥವಾ ವಾಯುಗೋಳದ ರಸಾಯನ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ವೆರಿಟಾಸ್ ಮತ್ತೆ ಡೆವೆನ್ಸಿಯ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕೂಡ ಇನ್ನೊಂದು ಮಿಷನ್ ಅನ್ನ ಮಾಡ್ತಾ ಇದೆ. ಇದನ್ನ ನಾವು ಎನ್ವಿಷನ್ ಅಂತ ಹೇಳ್ತೇವೆ. ಹೈ ರೆಸಲ್ಯೂಷನ್ ಆರ್ಬಿಟರ್ ಟು ಎಕ್ಸ್ಪ್ಲೋರ್ ವೀನಸಸ್ ಜಿಯೋಲಾಜಿಕಲ್ ಎವಲ್ಯೂಷನ್, ಅಂದ್ರೆ ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರು ಮಾಡ್ತಾ ಇರ್ತಕ್ಕಂಥ ಶುಕ್ರ ಗ್ರಹದ ಭವಿಷ್ಯದ ಕಾರ್ಯಾಚರಣೆಯನ್ನ ಎನ್ವಿಷನ್ ಅಂತ ಕರೀತೇವೆ. ಸೊ ಇದು ಶುಕ್ರ ಗ್ರಹದ ಭೂವೈಜ್ಞಾನಿಕ ವಿಕಾಸವನ್ನ ಅಧ್ಯಯನ ಮಾಡ್ತಕ್ಕಂಥ ಹೆಚ್ಚಿನ ರೆಸಲ್ಯೂಷನ್ ಅನ್ನ ಹೊಂದಿರತಕ್ಕಂಥ ಒಂದು ಆರ್ಬಿಟರ್ ಅನ್ನ ಕಳಿಸ್ತಕ್ಕಂಥದ್ದು ಈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ ಇಸ್ರೋ ಏನಾದ್ರೂ ಮಾಡ್ತಾ ಇದ್ದಾರೆ?
ಡೆಫಿನೆಟ್ಲಿ ಮಾಡ್ತಾ ಇದ್ದಾರೆ. ಅದನ್ನ ನಾವು ಶುಕ್ರಯಾನ್ 1 ಅಂತ ಹೇಳ್ತೇವೆ. ಸೊ ದಿಸ್ ವಿಲ್ ಬಿ ಫಸ್ಟ್ ಮಿಷನ್ ಟು ವೀನಸ್, ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಶುಕ್ರ ಗ್ರಹದ ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದನ್ನ ಇಸ್ರೋದವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಶುಕ್ರಯಾನ್ 1 ಅಂತ ಕರಿತೇವೆ. ಹಾಗಿದ್ರೆ ಶುಕ್ರಯಾನ್ 1 ಯಾವ ಟೈಪ್ ಆಗಿರುತ್ತೆ? ಸೊ ಇದು ವೀನಸ್ ಆರ್ಬಿಟರ್ ಅನ್ನ ಕಳಿಸ್ತೇವೆ, ಅಂದ್ರೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಬಿಟರ್ ಅನ್ನ, ಅದರ ಸುತ್ತತಕ್ಕಂತ ಒಂದು ಆರ್ಬಿಟರ್ ಅನ್ನ ನಾವು ಕಳಿಸ್ತೇವೆ. ಸೊ ಲಾಂಚ್ ಡೇಟ್ ನಾವು ಪ್ಲಾನ್ ಮಾಡಿರ್ತಕ್ಕಂಥದ್ದು 2028 2028 29ನೇ ಮಾರ್ಚ್ಗೆ ಇದನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೇವೆ. ಸೊ ಆರ್ಬಿಟಲ್ ಇನ್ಸರ್ಷನ್ 19 ಜುಲೈ 2028, ಅಂದ್ರೆ ನಾವು ಲಾಂಚ್ ಮಾಡೋದು 29ನೇ ಮಾರ್ಚ್, ಅದು ಟಾರ್ಗೆಟ್ ಅನ್ನ ರೀಚ್ ಆಗ್ತಕ್ಕಂಥದ್ದು 19ನೇ ಜುಲೈ ರೀಚ್ ಆಗ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ನಾವು ಇಟ್ಕೊಂಡಿರ್ತೇವೆ. ಹಾಗಿದ್ರೆ ಲಾಂಚ್ ವೆಹಿಕಲ್, ಉಡಾವಣಾ ವಾಹನವನ್ನ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ GSLV Mark 2 ಅಥವಾ Mark 3 ಅನ್ನ ಸೊ ಇಲ್ಲಿ ಲಾಂಚ್ ವೆಹಿಕಲ್ ಆಗಿ ಬಳಕೆ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಕಳಿಸ್ತಕ್ಕಂಥ ಪೇಲೋಡ್, ಅಂದ್ರೆ ನಾವು ಏನೇನು ಎಕ್ವಿಪ್ಮೆಂಟ್ಸ್ ಅನ್ನ ಕಳಿಸ್ತೇವೆ ಅದನ್ನ ಪೇಲೋಡ್ಸ್ ಅಂತ ಹೇಳ್ತೇವೆ. 100 kgಗಳಷ್ಟು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಈ ಒಂದು ಕಾರ್ಯಾಚರಣೆಯಲ್ಲಿ ನಾವು ಕಳಿಸ್ತಾ ಇದ್ದೇವೆ. ಇದರ ಆರ್ಬಿಟ್ ಹೇಗಿರುತ್ತೆ ಅಂದ್ರೆ ಎಲಿಪ್ಟಿಕಲ್, ಅಂದ್ರೆ ಈ ರೀತಿಯಾಗಿ 200 ಕಿಲೋಮೀಟರ್ ಪೆರಿಯಾಪ್ಸಿಸ್ ಮತ್ತೆ 600 ಕಿಲೋಮೀಟರ್ ಅಪೋಯಾಪ್ಸಿಸ್ ಅಂತ ಹೇಳ್ತೇವೆ. ಅಂದ್ರೆ 200 ಕಿಲೋಮೀಟರ್ಸ್ ಅಂದ್ರೆ ಲಾಂಗೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ, ಶಾರ್ಟೆಸ್ಟ್ ಲಾಂಗೆಸ್ಟ್ ಡಿಸ್ಟೆನ್ಸ್, ಮತ್ತೆ 600 ಕಿಲೋಮೀಟರ್ಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಅಷ್ಟು ದೂರದ ವ್ಯಾಪ್ತಿಯಲ್ಲಿ. ಸೊ ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗುತ್ತೆ, ಇದು ಲಾಂಗೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ 200 ಕಿಲೋಮೀಟರ್ಸ್ ಮತ್ತೆ 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಆರ್ಬಿಟರ್ ಅನ್ನ ಆ ಕಕ್ಷೆಗೆ ಇರಿಸ್ತಕ್ಕಂಥದ್ದು ಇದರ ಟಾರ್ಗೆಟ್ ಆಗಿರುತ್ತೆ. ಸೊ ಇದರ ಡ್ಯೂರೇಷನ್ ಅಂದ್ರೆ ಒಂದ್ಸತಿ ಲಾಂಚ್ ಮಾಡಿದ ನಂತರ ಅದು 4 ವರ್ಷಗಳ ಕಾಲ ನಮಗೆ ಡೇಟಾವನ್ನ ಕಳಿಸ್ತಕ್ಕಂಥ ಒಂದು ಆರ್ಬಿಟರ್ ಅನ್ನ ಲಾಂಚ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ನಾವು ವಾಟ್ ಆರ್ ವಿ ಗೋಯಿಂಗ್ ಟು ಸ್ಟಡಿ, ಏನನ್ನ ನಾವು ಅಧ್ಯಯನ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ ಸರ್ಫೇಸ್ ಅಂಡ್ ಸಬ್ ಸರ್ಫೇಸ್ ಸ್ಟ್ರಾಟಿಗ್ರಫಿಯನ್ನ ನಾವು ಅಧ್ಯಯನ ಮಾಡ್ತೇವೆ. ಅಂದ್ರೆ ಮೇಲ್ಮೈನ ಕೆಳಗಡೆ, ಅಂದ್ರೆ ಮೇಲ್ಮೈಯಿಂದ ಒಳಗಡೆ ಏನಿದೆ ಅಲ್ಲಿರ್ತಕ್ಕಂಥ ಭೂ ಖನಿಜ ಶಾಸ್ತ್ರ ಹೇಗಿದೆ ಅನ್ನೋದನ್ನ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಇನ್ವೆಸ್ಟಿಗೇಟಿಂಗ್ ದ thick carbon dioxide rich atmosphere and sulfuric acid clouds, ಅಂದ್ರೆ ಶುಕ್ರ ಗ್ರಹದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ ವಾಯುಗೋಳವನ್ನ ಮತ್ತೆ ಅಲ್ಲಿರ್ತಕ್ಕಂಥ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು ಆರ್ಬಿಟರ್ನ ಉದ್ದೇಶವಾಗಿರುತ್ತೆ. ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಸೋಲಾರ್ ರೇಡಿಯೇಷನ್ ಅಫೆಕ್ಟ್ಸ್ ವೀನಸಸ್ ಐನೋಸ್ಪಿಯರ್, ಅಂದ್ರೆ ಶುಕ್ರ ಗ್ರಹದಲ್ಲಿರ್ತಕ್ಕಂಥ ಅಯಾನುಗೋಳದ ಮೇಲೆ ಸೌರ ಮಾರುತಗಳು ಹೇಗೆ ಪರಿಣಾಮವನ್ನ ಬೀರುತ್ತೆ ಇದನ್ನ ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು ನಮ್ಮ ಶುಕ್ರಯಾನ್ 1 ನ ಉದ್ದೇಶವಾಗಿರುತ್ತೆ. ಅಂಡ್ ಸರ್ಚಿಂಗ್ ಫಾರ್ ಆಕ್ಟಿವ್ ವಾಲ್ಕ್ಯಾನಿಕ್ ಹಾಟ್ಸ್ಪಾಟ್ಸ್ ಅಂಡ್ ಲಾವಾ ಫ್ಲೋ ಪ್ಯಾಟರ್ನ್ಸ್, ಅಂದ್ರೆ ಶುಕ್ರ ಗ್ರಹದಲ್ಲಿರ್ತಕ್ಕಂಥ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಲಾವಾ ಯಾವ ರೀತಿಯಲ್ಲಿ ಹರಿಯುತ್ತೆ, ಯಾವ ಪ್ಯಾಟರ್ನ್ ಅಲ್ಲಿ ಅದು ಫ್ಲೋ ಆಗುತ್ತೆ ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಶುಕ್ರಯಾನ್ 1 ನ ಉದ್ದೇಶವಾಗಿರುತ್ತೆ. ಅಂಡ್ ರೀ ಎಕ್ಸಾಮಿನಿಂಗ್ ಅರ್ಲಿಯರ್ ಕ್ಲೇಮ್ಸ್ ಆಫ್ ಫಾಸ್ಪೈನ್ ಅ ಪೊಟೆನ್ಷಿಯಲ್ ಬಯೋ ಸಿಗ್ನೇಚರ್, ಅಂದ್ರೆ ಮುಂಚೆ ಶುಕ್ರ ಗ್ರಹದಲ್ಲಿ ಈ ಫಾಸ್ಪೈನ್ ಇದೆ ಅಂತ ಮುಂಚಿನ ಡಿಸ್ಕವರಿಯಲ್ಲಿ ಹೇಳಲಾಗ್ತಾ ಇದೆ, ಅದನ್ನ ಮರು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಶುಕ್ರಯಾನ್ 1 ನ ಇನ್ನೊಂದು ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ದಿ ಡೇ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 939ಗೆ. ಸೊ 939 ನ ಪ್ರಶ್ನೆಗಳನ್ನ ನೀವಿಲ್ಲಿ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಗಳನ್ನ ಓದಿ ಅದಕ್ಕೆ ಉತ್ತರಗಳನ್ನ ತಿಳಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.